ಸಚಿವರ ಪಟ್ಟಿ ಅಂತಿಮವೋ ಮತ್ತೆ ಚರ್ಚೆ ನಡೆಯುತ್ತಾ ರಾಹುಲ್ ಗಾಂಧಿ ಜೊತೆ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಚರ್ಚೆ ಬಳಿಕ ಜಿಜ್ಞಾಸೆ ಕುತೂಹಲ ಮೂಡಿದ ಸಂಪುಟ ವಿಸ್ತರಣೆಯ ಮುಂದಿನ ಪ್ರಕ್ರಿಯೆ. ಇಪ್ಪತ್ತು ಮಂತ್ರಿ ಸ್ಥಾನದ ಮೇಲೆ 40ಕ್ಕೂ ಹೆಚ್ಚು ಆಕಾಂಕ್ಷಿಗಳ ಕನಸಿನ ನೋಟ. ಸಂಪುಟ ವಿಸ್ತರಣೆ ಮೇಲೆ ಕಣ್ಣಿಟ್ಟು ಬಿಜೆಪಿಗರು ಆಟ. ಅಡ್ಡ ಮತದಾನದ ಸೇಡು ತೀರಿಸಿಕೊಳ್ಳಲು ಆಪರೇಷನ್ ಮೂಲಕ ತಕ್ಕ ಪಾಠ. ನಿನ್ನೆ ಇಡೀ ದಿನ ಕಾಂಗ್ರೆಸ್ ಹೈಕಮಾಂಡ್ ನಾಯಕರ ಜೊತೆ ಸರಣಿ ಸಭೆ. ಇಂದು ಬೆಂಗಳೂರಿಗೆ ವಾಪಸ್ಸಾಗಲಿರುವ ರಾಜ್ಯ ಕಾಂಗ್ರೆಸ್ ನಾಯಕರು. ಎಐಸಿಸಿ ಅಧ್ಯಕ್ಷರ ಅನುಪಸ್ಥಿತಿ ಕಾರಣ ಅಪೂರ್ಣಗೊಂಡಿದ್ದ ಸಭೆ. ಸಂಪುಟ ವಿಸ್ತರಣೆ ಕುರಿತು ಹೈಕಮಾಂಡ್ ಜೊತೆ ಚರ್ಚೆಯಾಗಿದೆ. ಹೊಸಬರಿಗೆ ಅವಕಾಶ ಕೊಡೋದು ಒಳ್ಳೆಯದು. ಬೆಳಗಾವಿಗೆ ಮತ್ತೊಂದು ಸಚಿವ ಸ್ಥಾನ ಕೊಡಲೇಬೇಕು ಎಂದ ಸತೀಶ್ ಜಾರಕಿಹೊಳಿ. ಸಿದ್ದರಾಮಯ್ಯ ಹಾಗೂ ಸತೀಶ್ ನಡುವೆ ಬಿರುಕು ಎಂಬ ಚರ್ಚೆ. ನಮ್ಮ ನಡುವೆ ಯಾವುದೇ ಗೊಂದಲ ಇಲ್ಲ, ಆದರೆ ನಮ್ಮ ಮಧ್ಯೆ ಲಾಭ ಪಡೆಯಲು ಕೆಲವು ಶಕ್ತಿಗಳು ಹುಟ್ಟಿಕೊಂಡಿವೆ. ಇದು ಬಹಳ ದಿನ ನಡೆಯೋದಿಲ್ಲ ಎಂದ ಜಾರಕಿಹೊಳಿ ಹೇಳಿಕೆ. ಬಂಟ್ವಾಳದ ಬಿಸಿ ರೋಡ್ನಲ್ಲಿ ಯುವತಿಯ ಬರ್ಬರ ಹತ್ಯೆ. ಪೊಲೀಸರಿಂದ ಪರಾರಿಯಾದ ಆರೋಪಿ ಚೇತನ್ ಗೌಡ ಬಂಧನ. ಇನ್ನೊಂದೆಡೆ ಮೃತ ಲಾವಣ್ಯ ಪೋಸ್ಟ್ಮಾರ್ಟಮ್ ಪ್ರಕ್ರಿಯೆ. ಪ್ರೀತಿಸಿ ಮದುವೆಯಾಗಿದ್ದ ಯುವಕನ ಭೀಕರ ಹತ್ಯೆ. ರಿಸೆಪ್ಷನ್ ಮುಗಿದ ಕೆಲವೇ ಗಂಟೆಗಳಲ್ಲಿ ನಬಿ ರಸೂಲ್ ಕೊಲೆ. ಬಳ್ಳಾರಿಯ ನಗರದ ಬಟ್ಟಿ ಏರಿಯಾದಲ್ಲಿ ಘಟನೆ. ಪೊಲೀಸರಿಗೆ ತಲೆನೋವು ತಂದಿಟ್ಟ ಕೈದಿಗಳ ಎಸ್ಕೇಪ್. ಕಲಬುರಗಿಯಲ್ಲಿ ಪರಾರಿಯಾಗಿರುವ ಇನ್ನಿಬ್ಬರ ಬಂಧನಕ್ಕೆ ತೀವ್ರ ಶೋಧ. 3 ವಿಶೇಷ ತಂಡ ರಚಿಸಿಕೊಂಡು ಹುಡುಕಾಟ. ಕಲಬುರಗಿ ಬಳಿಕ ಈಗ ಶಿವಮೊಗ್ಗದಲ್ಲೂ ಕೈದಿ ಪರಾರಿ. ಕೇಂದ್ರ ಕಾರಾಗೃಹಕ್ಕೆ ಕರೆದೊಯ್ಯುವಾಗ ಹೊಸನಗರದ ಕೈದಿ ವೆಂಕಟೇಶ್ ಎಸ್ಕೇಪ್. ಕೋರ್ಟ್ನಿಂದ ಜೈಲಿಗೆ ಕೊಂಡೊಯ್ಯುವಾಗ ಬಟ್ಟೆಮಲ್ಲಪ್ಪ ಸರ್ಕಲ್ ಬಳಿ ಎಸ್ಕೇಪ್ ಆದ ಕಿಲಾಡಿ. ಬೆಂಗಳೂರಿನಿಂದ ಅಹಮದಾಬಾದ್ಗೆ ಹೊರಟಿದ್ದ ಇಂಡಿಗೋ ವಿಮಾನಕ್ಕೆ ಬಾಂಬ್ ಬೆದರಿಕೆ ಪತ್ರ. ಪ್ರಯಾಣಿಕರನ್ನ ಕೆಳಗಿಳಿಸಿ ಪರಿಶೀಲನೆ ನಂತರ ಹುಸಿ ಬಾಂಬ್ ಎಂದು ಸ್ಪಷ್ಟನೆ. ಕೆಂಪೇಗೌಡ ಏರ್ಪೋರ್ಟ್ ಠಾಣೆಯಲ್ಲಿ ದೂರು ದಾಖಲು. ಚಿತ್ರದುರ್ಗದ ಹಿರೇಕೆರೆ ಕಾವಲು ಬಳಿ ಕುಲ್ಲಂ ಕುಲ್ಲ ಇಸ್ಪೀಟ್ ದಂಧೆ. ಇಸ್ಪೀಟ್ ದಂಧೆಯ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್. ಇಸ್ಪೀಟ್ ದಂಧೆಕೋರರಿಗೆ ಬ್ರೇಕ್ ಹಾಕುವಂತೆ ಸಾರ್ವಜನಿಕರ ಆಗ್ರಹ. ದೂರಾಗಿದ್ದ ದಂಪತಿಯನ್ನ ಒಂದು ಮಾಡಿದ ನ್ಯೂಸ್ ಫಸ್ಟ್. ರಾಕೇಶ್ ಪೋಷಕರನ್ನ ಕರೆಸಿ ಬುದ್ಧಿ ಹೇಳಿದ ಅಧಿಕಾರಿಗಳು. ಮಗು ಮತ್ತು ಸಿಂಧುಳನ್ನ ಮನೆಗೆ ಕರೆದುಕೊಂಡು ಹೋದ ಕುಟುಂಬ. ಇಂದು ಮೊದಲ ಆಷಾಢ ಶುಕ್ರವಾರ. ಮೈಸೂರು ಚಾಮುಂಡಿ ಬೆಟ್ಟಕ್ಕೆ ಹರಿದು ಬಂದ ಭಕ್ತ ಸಾಗರ. ನಾಡದೇವತೆಗೆ ನಾಗಶೇಷ ಅಲಂಕಾರ. ಅಹಿತಕರ ಘಟನೆ ನಡೆಯದಂತೆ ಪೊಲೀಸರ ಕಟ್ಟೆಚ್ಚರ. ಚಾಮುಂಡಿ ಬೆಟ್ಟಕ್ಕೆ ನಟ ದರ್ಶನ್ ಪತ್ನಿ ಭೇಟಿ. ದರ್ಶನ್ ಹೆಸರಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ ವಿಜಯಲಕ್ಷ್ಮಿ. ಅಳಿಯ ಚಂದನ್ ವಿಜಯಲಕ್ಷ್ಮಿಗೆ ಸಾಥ್. ಇಸ್ರೋ ಸಂಸ್ಥೆಯಲ್ಲಿ 100ಕ್ಕೂ ಹೆಚ್ಚು ವಿಜ್ಞಾನಿಗಳು ಸಿಬ್ಬಂದಿ ರಾಜೀನಾಮೆ. ಭಾರತೀಯ ಬಾಹ್ಯಾಕಾಶ ಕೇಂದ್ರ ಕಠಿಣ ನಿಯಮಗಳನ್ನು ಜಾರಿಗೆ ತರ್ತಾ ಇದ್ದಂತೆ ರಿಸೈನ್. ವಿಜ್ಞಾನಿಗಳ ರಾಜೀನಾಮೆಯಿಂದ ಗಗನಯಾನ ಮಿಷನ್ಗೆ ಕಂಟಕ. ರೋಹಿತ್ ಶರ್ಮಾ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಗುಡ್ ಬೈ ಹೇಳ್ತಾರೆ ಅನ್ನೋ ಚರ್ಚೆ. ಜುಲೈ 19ರಂದು ಲಾರ್ಡ್ಸ್ನಲ್ಲಿ ನಡೆಯಲಿರುವ 3ನೇ ಏಕದಿನ ಪಂದ್ಯ. ಈ ಪಂದ್ಯದ ಬಳಿಕ ರೋಹಿತ್ ಶರ್ಮಾ ತಮ್ಮ ಅಂತಾರಾಷ್ಟ್ರೀಯ ವೃತ್ತಿ ಜೀವನಕ್ಕೆ ತೆರೆ ಎಳೆಯುವ ಸಾಧ್ಯತೆ. ಸೆಮಿಫೈನಲ್ ಮತ್ತೆ ಕೆರಳಿಸಿದ ದಶಕಗಳ ಹಳೆಯ ರಾಜಕೀಯ ದ್ವೇಷ. ಫಾಕ್ಲ್ಯಾಂಡ್ ದ್ವೀಪಗಳು ಅರ್ಜೆಂಟೀನಾಕ್ಕೆ ಸೇರಿವೆ ಎಂಬ ಬ್ಯಾನರ್ ಪ್ರದರ್ಶನ. ಅರ್ಜೆಂಟೀನಾ ವಿರುದ್ಧ ಫಿಫಾಗೆ ಬ್ರಿಟನ್ ದೂರು ದಾಖಲು. ಯಶ್ ರಣಬೀರ್ ನಟನೆಯ ರಾಮಾಯಣ ಟ್ರೈಲರ್ ರಿಲೀಸ್ಗೆ ಸಜ್ಜು. ಬರೋಬ್ಬರಿ 4 ನಿಮಿಷ 15 ಸೆಕೆಂಡ್ಗಳ ಟ್ರೇಲರ್ ರೆಡಿ. ನಾಳೆ ದೆಹಲಿಯಲ್ಲಿ ನಡೆಯಲಿರುವ ರಾಮಾಯಣ ಇವೆಂಟ್ನಲ್ಲಿ ಬಿಡುಗಡೆ ಸಾಧ್ಯತೆ. ಸೂಪರ್ ಸ್ಟಾರ್ ರಜನಿಕಾಂತ್ ನಟನೆಯ ಧರ್ಮನ ಸಿನಿಮಾ ಶೂಟಿಂಗ್ ಆರಂಭ. ತಲೈವಾಗೆ ಕಾಂತಾರ ಬೆಡಗಿ ರುಕ್ಮಿಣಿ ವಸಂತ ನಾಯಕಿ. ಚಿತ್ರತಂಡದಿಂದ
ಅಧಿಕೃತ ಘೋಷಣೆಯೊಂದೇ ಬಾಕಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.